ಸೊ ನಾನ್ ಪ್ರಾಫಿಟ್ ಆರ್ಗನೈಜೇಷನಲ್ಲಿ ಸೊ 6 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಕ್ಕಂಥದ್ದು ಈಗಾಗಲೇ ಫಾರ್ಮೇಟನ್ನು ಬರೆಸಿದ್ದೀನಿ. ಸೊ ಪ್ರಿವಿಯಸ್ ಕ್ಲಾಸಸ್ ಫಾರ್ಮೇಟ್ ಬರೆಸಿದ್ವಿ. ಆ ಫಾರ್ಮೇಟ್ ಪ್ರಕಾರ ಕೂಡ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟು ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಆ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ದ ಪ್ರಾಬ್ಲಮ್ ಇಲ್ಲಿ ರಿಸಿಪ್ಟ್ ಐಟಮ್ಸ್ ಯಾವಿದ್ದಾವೆ ಆ್ಯಂಡ್ ಪೇಮೆಂಟ್ ಸೈಟ್ ಸಮ್ ಯಾವಿದ್ದಾವೆ ಅನ್ನೋದನ್ನು ಕೂಡ ಸೊಲ್ಯೂಷನ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಡಿಸ್ಕಷನ್ಸ್ ಟು ದಿ ಪ್ರಾಬ್ಲಮ್ ನಂಬರ್ 1. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆಫ್ ಎ ಸಿಟಿಜನ್ ಕ್ಲಬ್ ಅಂತ ಕೊಟ್ಟಿದ್ದಾನೆ. ಪ್ರಿಪೇರ್ ದ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31/3/2013. ಸೊ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2013 ಅಂತ ಕೊಟ್ಟಿದ್ದಾನೆ. ಸೊ ಅದರಲ್ಲಿ ಕೆಳಗಡೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಆ ಪ್ರಾಬ್ಲಮ್ ಡಿಕ್ಟೇಟ್ ಮಾಡ್ತಾ ಹೋಗೋಣ. ಕ್ಯಾಶ್ ಇನ್ ಹ್ಯಾಂಡ್. ಸೊ ಕ್ಯಾಶ್ ಇನ್ ಹ್ಯಾಂಡ್ ₹1000 ಅಂತ ಕೊಟ್ಟಿದ್ದಾನೆ. ಸೊ ಇದು ಕ್ಯಾಶ್ ಇನ್ ಹ್ಯಾಂಡ್ ಇಟ್ ಇಸ್ ಎ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತಗೋಬೇಕು. ಇಲ್ಲಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ರಿಸಿಪ್ಟ್ ಸೈಡ್ನಲ್ಲಿ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತೋರಿಸ್ಬೇಕು. ಎಷ್ಟು ₹1000 ಇದೆ. ₹1000ನ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ತೊಗೋಬೇಕು. ಸೆಕೆಂಡ್ ಒನ್ ಎಂಟ್ರೆನ್ಸ್ ಫೀ ಅಂತ ಹೇಳ್ತೀವಿ. ಎಂಟ್ರೆನ್ಸ್ ಫೀ ಕೂಡ ಇದು ಕೂಡ ರಿಸಿಪ್ಟ್ ಐಟಮ್ಸ್ ಆಗಿದ್ದರಿಂದ ಇದು ಕೂಡ ಎಂಟ್ರೆನ್ಸ್ ಫೀ ₹1000ನ ರಿಸಿಪ್ಟ್ ಐಟಮ್ನಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ ರಿಸೀವ್ಡ್. ಸೊ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಬಂದಿರ್ತದೆ. ಅದರಲ್ಲಿ ಸಬ್ಸ್ಕ್ರಿಪ್ಷನ್ ಅಮೌಂಟ್ ರಿಸೀವ್ಡ್ ಬೈ ₹75,000 ಈಸ್ ರಿಸೀವ್ಡ್. 75,000 ರಿಸೀವ್ಡ್ ಫಾರ್ ದಿ ರಿಸಿಪ್ಟ್ ಸೈಡ್ ವಿಲ್ ಬಿ ಡಿಕ್ಟೇಸ್ ಆರ್ ಎಂಟರ್ಡ್ ಫಾರ್ ದಿ ಅಮೌಂಟ್. Next again rent paid. So rent paid is nothing but it is one of the payments or expenditure ಅಂತ ಕರಿತಾ ಬರ್ತೀವಿ. That amounts will be treated to in payment side ಅಂತಕ್ಕಂಥ ನೋಡ್ತೀವಿ. ಸೊ ಅದರಲ್ಲಿ ರೆಂಟ್ ₹9,000 will be payment side. ಸೊ ನೆಕ್ಸ್ಟ್ ಒನ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಅಂತ ಕರೀತಾರೆ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಅಮೌಂಟ್ ₹5,000. ಸೊ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಆಲ್ಸೋ ಒನ್ ಆಫ್ ದಿ ಪೇಮೆಂಟ್ಸ್ ಆರ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇದನ್ನು ಕೂಡ ನಾವು ಎಲ್ಲಿ ತೋರಿಸ್ತೀವಿ ಅಂತಂದರೆ ಪೇಮೆಂಟ್ ಸೈಡಲ್ಲಿ ತೋರಿಸ್ತಾ ಬರ್ತೀವಿ. ಸೊ ನೆಕ್ಸ್ಟ್ ಒನ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಪಿರಾಡಿಕಲ್ಸ್ ಅಂತ ಬರ್ತದೆ. ಸೊ ನ್ಯೂಸ್ ಪೇಪರ್ಸ್ ಆ್ಯಂಡ್ ಪಿರಾಡಿಕಲ್ಸು ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಎಕ್ಸ್ಪೆಂಡಿಚರ್. ₹5,800 ಕೊಟ್ಟಿದ್ದಾರೆ. ಆ ₹5,800 ಆಲ್ಸೋ ಒನ್ ಆಫ್ ದಿ ಪೇಮೆಂಟ್ ಸೈಡಲ್ಲಿ ತೋರಿಸ್ತಾ ಬರಬೇಕು. ಸೊ ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಂತ ಬರ್ತದೆ. ಸೊ ಎಲೆಕ್ಟ್ರಿಸಿಟಿ ಚಾರ್ಜಸ್ ಸೊ ಇದು ಕೂಡ ಎಕ್ಸ್ಪೆಂಡಿಚರ್ ಅಂತ ಕರಿತಾ ಬರ್ತೀವಿ. ಅದು ₹400 ಕೊಟ್ಟಿದ್ದಾರೆ. ದಟ್ ಅಮೌಂಟ್ ವಿಲ್ ಬಿ ಟ್ರೀಟೆಡ್ ಟು ದಿ ಅವರ್ ಪೇಮೆಂಟ್ ಸೈಡ್ ಅಂತ ಕರಿತೀವಿ. ಪೇಮೆಂಟ್ ಸೈಡಲ್ಲಿ ಕೂಡ ಎಲೆಕ್ಟ್ರಿಸಿಟಿ ಚಾರ್ಜಸ್ ಯಾಕಂದರೆ ಅದು ಕೂಡ ಎಕ್ಸ್ಪೆಂಡಿಚರ್ ಅಮೌಂಟ್ ಆಗಿದ್ದರಿಂದ ಅದನ್ನು ಪೇಮೆಂಟ್ ಸೈಡಲ್ಲಿ ತೋರಿಸ್ತಾ ಬರಬೇಕು. ಸೊ ನೆಕ್ಸ್ಟ್ ಫರ್ನಿಚರ್ ಪರ್ಚೇಸ್ಡ್ ₹10,000 ಅಂತ ಕೊಟ್ಟಿದ್ದಾರೆ. ಸೊ ಫರ್ನಿಚರ್ ಆಸೆಟ್ಗಳನ್ನು ಪರ್ಚೇಸ್ ಮಾಡಿದಾಗ ಸಮ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಪೇಮೆಂಟ್ಸ್ ಮಾಡಿರ್ತೀವಲ್ಲ ಆ ಪೇಮೆಂಟ್ಗಳನ್ನು ನಾವು ಎಲ್ಲಿ ತೋರಿಸ್ಬೇಕಂದ್ರೆ ಪೇಮೆಂಟ್ ಸೈಡಲ್ಲಿ ತೋರಿಸ್ಬೇಕು. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ಪೇಮೆಂಟ್ ಸೈಡಲ್ಲಿ ಇದು ಫರ್ನಿಚರ್ ಅಮೌಂಟ್ನ ತೋರಿಸ್ತಾ ಬರಬೇಕು. ನೆಕ್ಸ್ಟು ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್. ಸೊ ದ ನ್ಯೂಸ್ ಪೇಪರ್ಸ್ ಆರ್ ಮ್ಯಾಗಝೀನ್ಸ್ ಸಮ್ ಕೇಸಸ್ ವಿಲ್ ಬಿ ದ ಸೇಲ್ ಆಫ್ ದಿ old asset or old newspapers, so that is coming for the income. So that income will be treated to the receipt side ಅಂತ ಕರಿತಾ ಬರ್ತೀವಿ. ಹಾಗಾಗಿ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ₹500 ಅಂತ ಕೊಟ್ಟಿದ್ದಾನೆ. ಅದನ್ನು ನಾವೆಲ್ಲಿ ತೊಗೋಬೇಕಂದ್ರೆ ರಿಸಿಪ್ಟ್ ಸೈಡ್ನಲ್ಲಿ ತೋರಿಸ್ತಾ ಬರಬೇಕು. ಸೊ ನೆಕ್ಸ್ಟ್ ಒನ್ ಲೈಫ್ ಮೆಂಬರ್ಶಿಪ್ ಫೀ ₹2,000 ಅಂತ ಕೊಟ್ಟಿದ್ದಾನೆ. ಲೈಫ್ ಮೆಂಬರ್ಶಿಪ್ ಫೀ ₹2,000. ಇದು ಕೂಡ ಕಡ್ಡಾಯವಾಗಿ ಮೆಂಬರ್ಶಿಪ್ ಏನು ಮಾಡಿರ್ತಾರೆ ಅಂದರೆ ಮೆಂಬರ್ಶಿಪ್ ಮಾಡಬೇಕಾದ್ರೆ ಬಂದಿರತಕ್ಕಂಥ ಹಣ ಅಥವಾ ಅಮೌಂಟ್ ಏನಿರ್ತದಲ್ಲ ಅದನ್ನು ಕೂಡ ನಾವು ರಿಸಿಪ್ಟ್ ಐಟಮ್ ಅಂತ ಕರಿತೀವಿ. ಯಾಕಂದರೆ ಇದು ಕೂಡ ಇನ್ಕಮ್ ಆಗಿದ್ದರಿಂದ ಅದನ್ನು ರಿಸಿಪ್ಟ್ ಐಟಮ್ನಲ್ಲಿ ತೋರಿಸ್ತಾ ಬರ್ತೀವಿ. ಲೈಫ್ ಮೆಂಬರ್ಶಿಪ್ ಫೀ ₹2,000 ಅಂತ ತೋರಿಸ್ತಾ ಬರ್ತೀವಿ. ಸೊ ಲೆಟ್ ಇಟ್ ಗೋ ಟು ದಿ ಸೊಲ್ಯೂಷನ್ಸ್ ಆಫ್ ದಿ ಪ್ರಾಬ್ಲಮ್. ಫಸ್ಟ್ ಟೇಕ್ ದಿ ಪ್ರಾಬ್ಲಮ್ಸ್. The format receipts and payments account for the year ending same 31/3/2013. So make it the open the our formats. First the receipts rupees, payments rupees ಅಂತ ಬರಿಬೇಕು. So again either debit and credit ಅಂತ ಬರಿತಾ ಹೋಗಬೇಕು. ಫಸ್ಟ್ ರಿಸಿಪ್ಟ್ ಸೈಡ್ನಲ್ಲಿ ಬರಿತಾ ಬಂತಕ್ಕಂಥದ್ದು ಯಾವ ಬರ್ತವೆ. Next they going for the next payment side, which points or which items will be transferred to the other payment side or receipt side. So make it for one by one. First one, the cash in hand. So cash in hand, the balance will be opening balance. So opening balance till considerations of other 2 balance brought down. Okay, you see for 2 balance
2 balance brought down. So 2 balance brought down, cash in hand rupees, how much value? 1000. So 1000. So next, second one, entrance fee received. So entrance fee received amount, that is amount also receipt items ನಲ್ಲಿ ಎಂಟ್ರಿ ಮಾಡಬೇಕು. to entrance fee. So entrance fee amount of rupees 1000. Amount of rupees 1000. Same. Third one, subscription received. Third one, subscription received. Subscription received. So subscription received rupees 75,000. Subscription received rupees 75,000. So next, coming for rent paid. So rent paid is a payment or expenditure. They're going for the payment side. Make it for buy rent. Buy rent. So rupees value 9,000. Rupees 9,000. Next, second one, printing and stationery. So printing and stationery also, it is one of the expenditure. Same, by printing and stationery. Printing and stationery, rupees 5,000. Rupees 5,000. Next, newspapers and periodicals. So newspapers and periodicals also one of the expenditure. That amount will be going for payment side. So newspapers and periodicals. So amount of rupees 5,800. 5,800. So next, going for electricity charges. So electricity charges also, it is a expenditure. It is a treated for the point is payment side. The going for the payment is electricity by electricity. By electricity charges. So by electricity charges, how much value of rupees? 400. Rupees 400. So next one point is furniture purchased. So furniture purchased, it is also the payment side. The asset purchased, everyone asset will be purchased. Compulsory is identifications of payment side or expenditure ಅಂತ ಕರೀತೀವಿ. ಇದನ್ನ by purchased. ಸ್ವಲ್ಪ ಬೇಸ್ ಆಗುತ್ತೆ ಕಣಕತ್ತೆ. ಓಕೆ. So electricity charges rupees 400 rupees for the payment side. So next one, furniture purchased rupees 10,000. So furniture purchased, it is a card for the payment expenditure. That amount also the payment side will be identification. So take for buy furniture. Buy furniture. Buy furniture purchased. Furniture purchased. The value of rupees 10,000. Value of rupees 10,000. Next, coming for sale of old newspaper. Okay, you see sale of old newspaper, it is also one of the income. So one of the income, that is also the treated for sale of old newspaper. Rupees 500 is the receipt side. Sale of old newspaper. Sale of old newspaper, rupees 500. Rupees 500. Next, again, life membership fee. Life membership fee rupees 2,000. So life membership fee or admission fee also coming for year receipt side. So life membership fee rupees 2,000. To life membership fee. Life membership fee rupees 2,000. Rupees 2,000. Okay, now. Right, over. Close the balance of both side. Close the balance of both side. The which side is increases. ಯಾವ ಕಡೆ ಹೆಚ್ಚಿದೆ ಅದನ್ನು ಫಸ್ಟ್ ಟೋಟಲ್ ಮಾಡ್ಕೊಳ್ಳೋಣ. ಅದರಲ್ಲಿ more than for the identifications of the receipt side. So receipt side 2,000, 9,000, 75, 76, 77, 78, 79,500. 79,500.
79,500. So here by balance carried down. So by balance carried down, remaining balance amount is treated for. What are the remaining balance? 10,000. So 400, 15,000, 15,000, 16,200, 21,200, 30,200. So remaining balance of the value of amount is rupees 49,300. 49,300. 49,300 for the total value of the our receipts and payment account ಅಂತ ಕರೀ. ಸೊ ಟೋಟಲ್ ರಿಸಿಪ್ಟ್ನಲ್ಲಿ ಬಂದಿರತಕ್ಕಂಥ ಟೋಟಲ್ 79,500. ಸೊ ಬೋತ್ ಸೈಡ್ 79,500, 79,500. ರಿಮೈನಿಂಗ್ ಬ್ಯಾಲೆನ್ಸ್ ಟೋಟಲ್ ಪೇಮೆಂಟ್ನ ಟೋಟಲ್ ಮಾಡಿ 79,000 ಅಂದರೆ ರಿಸಿಪ್ಟ್ಸಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂನ ಡಿಡಕ್ಷನ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ ಅಂದರೆ 49,300 ರುಪೀಸು ಕ್ಯಾಲ್ಕುಲೇಷನಲ್ಲಿ ಬರ್ತದೆ. ಸೊ ಹಾಗಾಗಿ ಇದು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ಮಾಡ್ತಾ ಬರಬೇಕು. ಇಲ್ಲಿ ಕೆಳಗಡೆ ಬೇಕಾದರೆ ಕಂಪ್ನಿ ಬರಿಬೋದು. ಯಾವುದದು ಅಂದರೆ ಸೊ ಎ ಸಿಟಿಜನ್ ಕ್ಲಬ್, ಯಾವುದು ಅಂದರೆ ಸಿಟಿಜನ್ ಕ್ಲಬ್, ಸಿಟಿಜನ್ಸ್ ಕ್ಲಬ್. ಸೊ ಅದನ್ನು ತೋರಿಸ್ಬೇಕು, ಹೌದಾ? ಹಾಗಾಗಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ನಲ್ಲಿ ಬಂದಾಗ ನಾವೇನು ಮಾಡ್ತೀವಿ, ಸಿಟಿಜನ್ಸ್ ಆಫ್ ಕ್ಲಬ್ ಫಾರ್ ದಿ ಇಯರ್ ಎಂಡಿಂಗ್ 31/3/2013 ಅಂತ ಕರಿತಾ ಬರ್ತೀವಿ. ಅದರ ರಿಸಿಪ್ಟ್ಸು ರುಪೀಸು, ಪೇಮೆಂಟ್ಸು ರುಪೀಸು, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತ ತೋರಿಸ್ತಾ ಬರ್ತೀವಿ. ಅದರಲ್ಲಿ ಒಂದು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 1,000 ರುಪೀ, ಎಂಟ್ರೆನ್ಸ್ ಫೀ 1,000 ರುಪೀಸ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ರಿಶ್ಯೂಡ್ ರುಪೀಸ್ 75,000 ಅಂತ ತೋರಿಸಿದ್ದಾರೆ. ನೆಕ್ಸ್ಟ್ ರೆಂಟ್ ಪೇಡ್ 9,000. ಸೊ ರೆಂಟ್ ಪೇಡ್ ಇಸ್ ಎ ಪೇಮೆಂಟ್ಸ್ ಅಮೌಂಟು, ರೆಂಟ್ ಪೇಡ್ ರುಪೀಸ್ 9,000. So next printing and stationery 5,000. Printing and stationery also payment side rupees 5,000. So next again newspapers and periodicals 5,800. Newspapers and periodical 5,800 ಅಂತ ತೋರಿಸಿದ್ದೀವಿ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಚಾರ್ಜಸ್, ಇದು ದಟ್ ಇಸ್ ಆಲ್ಸೋ ಪೇಮೆಂಟ್ಸ್. ಸೊ ರುಪೀಸ್ 400. ಎಲೆಕ್ಟ್ರಿಸಿಟಿ ಚಾರ್ಜಸ್ ರುಪೀಸ್ 400 ಅಂತ ತೋರಿಸಿದ್ದೀವಿ. ಫರ್ನಿಚರ್ ಪರ್ಚೇಸ್ ರುಪೀಸ್ 10,000. Furniture purchased rupees 10,000 rupees also. So next sale of old newspaper 500. So sale of old newspaper 500 rupees. Last one life membership fee rupees 2,000. Life membership fee also rupees 2,000 is a receipt item. So take for the 2,000 rupees. Both side will be close the balance of whichever is higher. So ಯಾವ ಕಡೆ ಹೆಚ್ಚಿದೆ ಅದನ್ನು ಫಸ್ಟ್ ಎಂಟ್ರಿ ಅದನ್ನು ಫಸ್ಟು ತೊಗೊಳ್ಳೋಣ. ಅದನ್ನು 79,500 ಆಗುತ್ತೆ. ಸೇಮ್ ಪೇಮೆಂಟ್ ಸೈಡ್ ಆಲ್ಸೋ ತೊಗೊಳ್ರಿ 79,500. ರಿಮೈನಿಂಗ್ ಬ್ಯಾಲೆನ್ಸ್ ವಿಲ್ ಬಿ ಡಿಡಕ್ಷನ್. ಸೊ ಎಷ್ಟಿದೆ ಅದನ್ನು ಟೋಟಲ್ ಮಾಡಿ ಬರ್ತಕ್ಕಂಥ ವ್ಯಾಲ್ಯೂನಲ್ಲಿ ಕ್ಲೋಸ್ ಮಾಡಿದರೆ 49,300 ರುಪೀಸು ನಮಗೆ ಸಿಗ್ತಾ ಬರ್ತದೆ. ಸೊ ಇಷ್ಟುದೇ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ ಅಂತಕ್ಕಂಥದ್ದು. ಇದು 6 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಪ್ರಾಬ್ಲಮ್ ಇದು. ಇಟ್ ಈಸ್ ಎ ಪ್ರಾಬ್ಲಮ್ ಆ್ಯಂಡ್ ದ ಸೊಲ್ಯೂಷನ್ಸ್ ಆಫ್ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. So next second problem. So from the following particulars prepare receipts and payment account of Sagar Sports Club for the year ending 31/3/2014. So Sagar Sports Club ಅಂತೇಳಿ ಫಾರ್ ದಿ ಇಯರ್ ಎಂಡಿಂಗ್ನಲ್ಲಿ ಒಂದು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ. ಸೊ ಅದನ್ನು ರಿಸಿಪ್ಟ್ಸ್ ಐಟಮ್ಸ್ ಯಾವಿದೆ ಆ್ಯಂಡ್ ಪೇಮೆಂಟ್ ಐಟಮ್ಸ್ ಯಾವಿದೆ ಅನ್ನೋದನ್ನು ಐಡೆಂಟಿಫಿಕೇಷನ್ ಮಾಡಬೇಕು. ಸೊ ಅದರಲ್ಲಿ ಟೇಕ್ ಫಾರ್ ಒನ್ ಬೈ ಒನ್. ಫಸ್ಟ್ ಒನ್ ಕ್ಯಾಶ್ ಇನ್ ಹ್ಯಾಂಡ್. ಸೊ ಕ್ಯಾಶ್ ಇನ್ ಹ್ಯಾಂಡ್ ಇಟ್ ಈಸ್ ಎ ಓಪನಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಬಿಕಾಸ್ 1/4/2013 rupees 10,000 rupees ಕೊಟ್ಟಿದ್ದಾರೆ. rupees 10,000 ಕೊಟ್ಟಿದ್ದಾರೆ. ಇಟ್ ಈಸ್ ಫಾರ್ ರಿಸಿಪ್ಟ್ ಸೈಡ್ನಲ್ಲಿ. ಟೇಕ್ ಫಾರ್ ದ ರಿಸಿಪ್ಟ್ ಸೈಡ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇನ್ ಹ್ಯಾಂಡ್ rupees 10,000 rupees ತಗೋಬೇಕು. ಸೊ ಟೇಕ್ ಫಾರ್ ದಿ ಫಸ್ಟ್ ಒನ್ ಟು ಬ್ಯಾಲೆನ್ಸು ಬ್ರಾಡ್ ಡೌನ್. ಸೊ ಟು ಬ್ಯಾಲೆನ್ಸ್ ಬ್ರಾಡ್ ಡೌನಲ್ಲಿ ಓಪನಿಂಗ್ ಬ್ಯಾಲೆನ್ಸು ಕ್ಯಾಶ್ ಇನ್ ಹ್ಯಾಂಡ್. ಸೊ rupees ವ್ಯಾಲ್ಯೂ 10,000. rupees 10,000. So take second one cash at bank. So
So same cash at bank also to opening balance rupees 20,000 take for a year cash at bank rupees 20,000 So next donations received rupees 60,000. So donations means nothing but that is also one of the receipt item you take for the receipt side. So two donations. So donations received how much were rupees 60,000. So next one sports equipment purchased. So sports equipment purchased is nothing but it is a cost or expenditure amount. That expenditure amount will be treated to the payment side. Make for one by one by sports equipment purchased. By sports equipment purchased. Sports equipment purchased rupees 31,000. Next one. So admission fees also sports club is over. So next admission fee received. So admission fee or entrance fee also take for the receipt item because it is also one of the income amount. So admission fee or entrance fee also same receipt item. So amount is called for rupees 25,500. Next one general expenses. So general expenses also expenses it is also transferred to the payment side. You make for payment amount by general expenses. So general expenses value of rupees 8,300. So 8,300. So next salary paid to staff rupees 24,400. So staff is salary ಕೊಟ್ಟಿದ್ದಾರೆ 24,400 ರೂಪಾಯಿ salary ಕೊಟ್ಟಿದ್ದಾರೆ. That is also it is expenditure or cost. It is for the payment side of the transfer. They make it for payment side by salary to staff rupees 24,400. So next one securities purchased rupees 30,000. Securities purchased rupees 30,000. So that amount also then I say expenditure. It's a transfer to the payment side. Make the payment of securities purchased by securities purchased. So value of amount rupees 30,000. So next one on 31st/3/2014 cash in hand rupees 6,800 and cash at bank rupees 15,000. It is a closing balance by balance carried down. So by balance carried down will be transfer of the closing balance of payment side. So make for by balance carried down. So we'll make for two balance brought down ಅಲ್ಲಿ opening cash in hand opening cash at bank ತಗೊಂಡಿದ್ದೀವಿ. ನೆಕ್ಸ್ಟ್ ಅದೇ ರೀತಿ ಕ್ಲೋಸಿಂಗ್ ಇಯರ್ನಲ್ಲಿ ಪೇಮೆಂಟ್ ಸೈಡ್ನಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ನಲ್ಲಿ ಸೇಮ್ ಕ್ಲೋಸಿಂಗ್ನಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ another one cash at bank. Cash in hand and cash at bank. Cash in hand 6,800. Again cash at bank 15,000. So both side of the amount will be transfer of same lines, either receipt side and payment side. The total value of the discussions to the our receipt side items and payment side items. Total value of rupees 25,500 plus 60,000 plus 20,000 plus
10,000 rupees value. So total value is 1,15,500. 1,15,500. Both side 1,15,500. Total receipt side and payment side also transfer to the amount. Either receipt item the two balance brought down opening balance. Again payment side nalli so closing balance balance carried on amount nalli cash in hand 6,800, cash at bank 15,000 rupees. Total both side of the tally total value is 1,15,500. 1,15,500 both side. So here for the asking for the questions of receipts and payment account in the Sagar Sports Club for the year ending for the 31st/3/2014. They ask for the see the question and the solutions of the answer. They prepare the receipts and payment account. ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಸೊ ನಾನ್ ಪ್ರಾಫಿಟ್ ಆರ್ಗನೈಜೇಷನಲ್ಲಿ 6 ಮಾರ್ಕ್ಸ್ ಕ್ವಶನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕಂಡುಹಿಡಿತಕ್ಕಂಥದ್ದು ಕೊಡ್ತಾನೆ. ಓಪನಿಂಗ್ ಬ್ಯಾಲೆನ್ಸ್, ಓಪನಿಂಗ್ ಕ್ಯಾಪಿಟಲ್ ಫಂಡನ್ನು ಕಂಡುಹಿಡಿತಕ್ಕಂಥದ್ರ ಬಗ್ಗೆ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಸೊ ಅದರ ಮೇಲೆ ಪ್ರಶ್ನೆಗಳನ್ನು ಕೇಳಿದಾಗ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ನೋಡಿದಾಗ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ, ಒಂದು ಪ್ರಾಬ್ಲಮ್ಸ್ ಇದೆ. ಸಿ ಒಂದು ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ನಂಬರ್ 3. So from the following ledger balance as on 1/4/2013, find out the opening capital fund. So opening capital fund na ಕಂಡುಹಿಡಿರಿ ಅಂತ ಕೇಳಿದ್ದಾನೆ. ಹಾಗಾದರೆ ಓಪನಿಂಗ್ ಕ್ಯಾಪಿಟಲ್ ಫಂಡನ್ನು ಹೆಂಗೆ ಕಂಡುಹಿಡಿಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಒನ್ ಬೈ ಒನ್. ಫಸ್ಟ್ ಒನ್ ಬಿಲ್ಡಿಂಗ್ಸ್ ₹80,000. ಬಿಲ್ಡಿಂಗ್ಸು 80,000 ಕೊಟ್ಟಿದ್ದಾನೆ. ಸೊ ಟ್ರಾನ್ಸ್ಫರ್ ಟು ದಿ ಬ್ಯಾಲೆನ್ಸ್ ಶೀಟ್ನ ಪ್ರಿಪ್ರೇಷನ್ ಮಾಡಬೇಕು. ಆ ಬ್ಯಾಲೆನ್ಸ್ ಶೀಟ್ನಲ್ಲಿ ಸೊ ಇಟ್ ಇಸ್ ಬಿಲ್ಡಿಂಗ್ಸ್ ಈಸ್ ಅಸೆಟ್ಸ್ ಆಗುತ್ತೆ. ದಟ್ ಈಸ್ ಟ್ರಾನ್ಸ್ಫರ್ ಟು ದಿ ಅಸೆಟ್ ಸೈಡ್ ಅಂತ ಕರಿತಾ ಬರ್ತೀವಿ. ಸೊ ಅಸೆಟ್ಸ್ ಸೈಡ್ನಲ್ಲಿ ಬಿಲ್ಡಿಂಗ್ಸ್ ₹80,000. ಸೊ ನೆಕ್ಸ್ಟ್ ಫರ್ನಿಚರ್. ಸೊ ಫರ್ನಿಚರ್ ಆಲ್ಸೋ ಒನ್ ಆಫ್ ದಿ ಅಸೆಟ್, ಫಿಕ್ಸ್ಡ್ ಅಸೆಟ್. ಸೊ ಫರ್ನಿಚರ್ ಅಸೆಟ್ ಆಗಿದ್ದರಿಂದ ಅದು ಕೂಡ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ ಸೈಡ್ನಲ್ಲಿ ಫರ್ನಿಚರ್ ₹20,000 ತೋರಿಸ್ತಾ ಬರಬೇಕು. ಸೊ ನೆಕ್ಸ್ಟ್ ಥರ್ಡ್ ಒನ್ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ಸ್ ಆಲ್ಸೋ ಒನ್ ಆಫ್ ದಿ ಅಸೆಟ್ ಆಗಿದ್ದರಿಂದ ಅದು ಕೂಡ ಇನ್ವೆಸ್ಟ್ಮೆಂಟನ್ನು ಕೂಡ ಅಸೆಟ್ ಸೈಡ್ನಲ್ಲಿ ಟು ಇನ್ವೆಸ್ಟ್ಮೆಂಟ್ ಅಂತ ತೋರಿಸ್ಬೇಕು. ಅಮೌಂಟ್ ಕಾಲಮ್ನಲ್ಲಿ ಅಮೌಂಟ್ನ ಎಂಟ್ರಿ ಮಾಡ್ತಾ ಬರಬೇಕು. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಸಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇತ್ತಂತಂದರೆ ಇದೇನಾಗುತ್ತೆ, ಲಯಬಿಲಿಟೀಸ್ ಆಗ್ತಾ ಬರ್ತದೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಾದರೆ ಇನ್ಕರ್ಡ್ ಇತ್ತಂದರೆ ಅಥವಾ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸಿನ ಅಡ್ವಾನ್ಸ್ ಅಮೌಂಟ್ ಇತ್ತಂದರೆ ಅದು ಇನ್ ಕೇಸ್ ಆಫ್ ಅಸೆಟ್ ಸೈಡ್ನಲ್ಲಿ ಬರ್ತದೆ. ಸೊ ಹಾಗಾಗಿ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ₹2,000 ಅಂತ ಕೊಟ್ಟಿದ್ದಾನೆ. ಇದನ್ನು ಏನು ಮಾಡಬೇಕು ನಾವು ಅಂದರೆ ಲಯಬಿಲಿಟಿ ಸೈಡ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ₹2,000 ತೋರಿಸ್ತಾ ಬರಬೇಕು. ಸೊ ನೆಕ್ಸ್ಟು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾನೆ. ಯು ಸಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆಲ್ಸೋ ಇಟ್ ಈಸ್ ಒನ್ ಆಫ್ ದಿ ಅಸೆಟ್ ಅಂತ ಕರಿತಾ ಬರ್ತೀವಿ. ಇದನ್ನು ಕೂಡ ಅಸೆಟ್ ಸೈಡ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಅಂತ ತೋರಿಸ್ತಾ ಬರಬೇಕು, ₹1,000. ಸೊ ನೆಕ್ಸ್ಟ್ ಪ್ರೀಪೇಯ್ಡ್ ಇನ್ಶೂರೆನ್ಸ್. ಸೊ ಪೋಸ್ಟ್ಪೇಯ್ಡ್ ಆಗಿತ್ತು ಅಂದರೆ ಲಯಬಿಲಿಟಿ ಸೈಡಲ್ಲಿ ಬರ್ತದೆ. ಸೊ ಇಯರ್ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಆಗಿದ್ದರಿಂದ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಮೌಂಟ್ನ ನಾವೇನು ತೋರಿಸ್ಬೇಕಂದ್ರೆ ₹500 ಇದೆ. ಅದ್ರ ಕೂಡ ಅಸೆಟ್ ಸೈಡ್ನಲ್ಲಿ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಎಷ್ಟು ₹500 ಬ್ಯಾಲೆನ್ಸ್ ಅಮೌಂಟ್ನಲ್ಲಿ ತೋರಿಸಬೇಕು. ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಕೊಟ್ಟಿದ್ದಾನೆ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ₹3,000 ಇದೆ. ಇದೆಲ್ಲಿ ಬರ್ತದೆ, ಲಯಬಿಲಿಟಿ ಸೈಡ್ನಲ್ಲಿ ಬರ್ತದೆ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ₹3,000 ತೋರಿಸ್ಬೇಕು. ಫಾರ್ ಎಕ್ಸಾಂಪಲ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇತ್ತಂದರೆ ಅದು ಅಸೆಟ್ ಸೈಡ್ನಲ್ಲಿ ಬಂದಿರುತ್ತೆ, ಆಗಲೇ ಮೊದಲೇ ಹೇಳಿದೆ. ಸೊ ಅದನ್ನು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 1,000 ಅಸೆಟ್ ಸೈಡ್ನಲ್ಲಿ ತೊಗೋಬೇಕು. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದರೆ ಪ್ರೀವಿಯಸ್ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಅಡ್ವಾನ್ಸಸ್ ಇದ್ದರೆ ₹3,000 ನಾವೇನು ಮಾಡಬೇಕು, ಲಯಬಿಲಿಟಿ ಸೈಡ್ನಲ್ಲಿ ತೋರಿಸ್ತಾ ಬರಬೇಕು. ಮೇಕ್ ಇಟ್ ಫಾರ್ ಲಯಬಿಲಿಟಿ ಸೈಡ್. ಸೊ ನೆಕ್ಸ್ಟ್ ಒನ್ ಕ್ಯಾಶ್ ಇನ್ ಹ್ಯಾಂಡ್ 3,200, ಕ್ಯಾಶ್ ಅಟ್ ಬ್ಯಾಂಕ್ 6,300. ಸೊ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಸೆಟ್ನಲ್ಲಿ ಬರ್ತದೆ. ಅಸೆಟ್ ಸೈಡ್ನಲ್ಲಿ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಇದು ಕರೆಂಟ್ ಅಸೆಟ್ ಆಗಿದ್ದರಿಂದ ಇವುಗಳನ್ನು ಕೂಡ ಅಸೆಟ್ನಲ್ಲಿ ತೋರಿಸ್ಬೇಕಾಗುತ್ತೆ. ಅಸೆಟ್ ಸೈಡ್ನಲ್ಲಿ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ವ್ಯಾಲ್ಯೂಸ್ ಎಷ್ಟಿದೆ ಅದನ್ನು ತೋರಿಸ್ತಾ ಬರಬೇಕು. ಸೊ ಯು ಸಿ
ಒನ್ ಬೈ ಒನ್ ಟೇಕ್ ಬೈ ದಿ ಪ್ರಾಬ್ಲಮನ್ನು ನೋಡ್ತಾ ಹೋಗೋಣ. ಅಲ್ಲಿ ಏನು ಕಂಡಿದೆ ಅಂತೇಳಿ ನಾನು ಫಸ್ಟು ನಮಗೆ ಕೊಟ್ಟಿರ್ತಕ್ಕಂಥದ್ದು ಯಾವುದಂದರೆ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಅಂತ ಕರೀತಾನೆ. ಓಪನಿಂಗ್ ಕ್ಯಾಪಿಟಲ್ ಫಂಡ್ ಅಂದರೆ ಈಗಾಗಲೇ ನಾವು ಫಸ್ಟ್ ಪಿ ಯು ಸಿಯಲ್ಲಿ ಕೂಡ ಮಾಡಿರ್ತೀವಿ ಬ್ಯಾಲೆನ್ಸ್ ಶೀಟ್ಗಳನ್ನು ಓಪನ್ ಮಾಡ್ತಕ್ಕಂಥದ್ದು. ಸೊ ಬ್ಯಾಲೆನ್ಸ್ ಶೀಟ್ಗಳನ್ನು ಓಪನ್ ಮಾಡಿದಾಗ ಏನು ಸಿಗುತ್ತೆ ನಮಗೆ, ಫಸ್ಟ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಅ 1/4/2013 ಅಂತ ಕರಿತೀವಿ. ಸೊ ಅದರಲ್ಲಿ ಲಯಬಿಲಿಟೀಸ್ ಅಂದರೆ ಹೊಣೆಗಾರಿಕೆಗಳು, ರುಪೀಸ್ ಅಂದರೆ ಆ ವ್ಯಾಲ್ಯೂಸ್, ಆಮೇಲೆ ಅಸೆಟ್ ಆಸ್ತಿಗಳು, ಮತ್ತೊಂದು ರುಪೀಸ್ ಅಂತ ಓಪನ್ ಮಾಡಬೇಕು. ಲಯಬಿಲಿಟೀಸ್, ರುಪೀಸ್, ಅಸೆಟ್ಸ್ ಆ್ಯಂಡ್ ರುಪೀಸ್ ಅಂತ ಓಪನ್ ಮಾಡಬೇಕು. ಸೊ ಟೇಕ್ ಫಾರ್ ಒನ್ ಬೈ ಒನ್ ಲಯಬಿಲಿಟಿ ಸೈಡ್ನಲ್ಲಿ ಯಾವ ಬರ್ತವೆ, ಅಸೆಟ್ ಸೈಡ್ನಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಟೇಕ್ ಫಾರ್ ಫಸ್ಟ್ ಒನ್ ಯಾವುದಂತ ಹೇಳಿದ್ವಿ, ಬಿಲ್ಡಿಂಗ್ ಏನಾಗ್ತಾ ಬರ್ತದೆ ಅಂದರೆ ಇದು ಅಸೆಟ್ ಆಗಿದ್ದರಿಂದ ಟೇಕ್ ಫಾರ್ ದಿ ಅಸೆಟ್ ಸೈಡ್ ಬಿಲ್ಡಿಂಗ್ ಅಂತ ಹೋಗ್ಬೇಕು. ಸೊ ಬಿಲ್ಡಿಂಗ್ಸ್ ವ್ಯಾಲ್ಯೂ ಆಫ್ ರುಪೀಸ್ ಎಷ್ಟು ಅಂದರೆ 80,000 ರುಪೀಸ್ 80,000. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಫರ್ನಿಚರ್. ಸೊ ಫರ್ನಿಚರ್ ಆಲ್ಸೋ ಅಸೆಟ್, ಅದು ಫಿಕ್ಸ್ಡ್ ಅಸೆಟ್ ಆಗಿದ್ದರಿಂದ ಅದನ್ನು ಕೂಡ ಅಸೆಟ್ ಸೈಡ್ನಲ್ಲಿ ಕನ್ಸಿಡರ್ ಮಾಡೋ ಬ್ಯಾಲೆನ್ಸ್ ಶೀಟ್ನಲ್ಲಿ. ಅದು ಕೂಡ ಫರ್ನಿಚರ್ ವ್ಯಾಲ್ಯೂ ರುಪೀಸ್ 20,000 ಅಂತ ತೋರಿಸ್ಬೇಕು. ಸೊ ಅಗೇನ್ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಕೂಡ ದಟ್ ಈಸ್ ಆಲ್ಸೋ ಅಸೆಟ್ ಆಗಿದ್ದರಿಂದ ಅದು ಕೂಡ ಅಸೆಟ್ ಸೈಡ್ನಲ್ಲಿ ನಾವು ತೋರಿಸ್ತಾ ಬರಬೇಕು. ಇನ್ವೆಸ್ಟ್ಮೆಂಟ್ಸ್ ವ್ಯಾಲ್ಯೂ ಆಫ್ ರುಪೀಸ್ 40,000. Next, outstanding expenses. So you see outstanding expenses is liabilities. So you take for liability side outstanding expenses rupees 2,000. So next outstanding subscription. So outstanding subscription amount rupees 1,000 ಇದೆ. ಇದು ಕೂಡ ಎಲ್ಲಿ ಬರುತ್ತೆ ಅಂದರೆ ಅಸೆಟ್ ಸೈಡಲ್ಲಿ ಬರ್ತದೆ. ಸೊ outstanding subscription rupees 1,000. Outstanding subscription 1,000. In case of outstanding subscription advance for the next year ಇತ್ತಂದರೆ ಅದು liability ಸೈಡ್ನಲ್ಲಿ ತೊಗೋಬೇಕು. ಓಕೆನಾ, ನೆಕ್ಸ್ಟ್ ಇದನ್ನು ನೋಡೋಣ. ನೆಕ್ಸ್ಟ್ ಪ್ರೀಪೇಯ್ಡ್ ಇನ್ಶೂರೆನ್ಸ್ ರುಪೀಸ್ 500. ಸೊ ಇದು ಕೂಡ ಅಸೆಟ್ಸಲ್ಲಿ ಬರ್ತದೆ. ಪ್ರೀಪೇಯ್ಡ್ ಇನ್ಶೂರೆನ್ಸ್ ರುಪೀಸ್ 500. ಸೊ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ರುಪೀಸ್ 3,000. ಸೊ ನೋಡಿರಿ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತಿದೆ, ಹಾಗಾಗಿ ಅಟ್ ಈಸ್ ಫಾರ್ ಪ್ರೀವಿಯಸ್ ನೆಕ್ಸ್ಟ್ ಇಯರ್ನಲ್ಲಿ ಬರೋದ್ರಿಂದ ಅದು 3,000 ರುಪೀಸ್ನ ನಾವು ಲೈಬಿಲಿಟಿ ಸೈಡ್ನಲ್ಲಿ ತೋರಿಸ್ತಾ ಬರಬೇಕು. ಸೊ ಹಾಗಾದರೆ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ in advance rupees 3,000. ಸೊ ಇನ್ ಕೇಸ್ ಆಫ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇತ್ತಂದರೆ ಅದನ್ನು ಅಸೆಟ್ ಸೈಡಲ್ಲಿ ತೊಗೊಳ್ತಾ ಬರ್ತೀವಿ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಮೌಂಟ್ ಇತ್ತಂದರೆ ಲಯಬಿಲಿಟಿ ಸೈಡ್ನಲ್ಲಿ ತೊಗೊಳ್ತಾ ಬರ್ತೀವಿ. ಸೊ ನೆಕ್ಸ್ಟು ಕ್ಯಾಶ್ ಇನ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್. ಸೊ ಟೇಕ್ ಫಾರ್ ದಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇನ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್. ಇಟ್ ಈಸ್ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಇವು ಕೂಡ ಅಸೆಟ್ ಸೈಡ್ನಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಅದರಲ್ಲಿ ಕ್ಯಾಶ್ ಇನ್ ಆ್ಯಂಡ್ ಎಷ್ಟಿದೆ 3,200. ಸೆಕೆಂಡ್ ಒನ್ ಕ್ಯಾಶ್ ಅಟ್ ಬ್ಯಾಂಕ್ 6,300. So close the balance of both side. Over building is 80,000, furniture is 20,000, investment is 40,000, outstanding is 2,000, outstanding subscription 1,000, prepaid insurance 500, subscription received in advance 3,000, cash in hand 3,200 and cash at bank 6,300. Both side will be closed the balance of both side. ಎರಡು ಕಡೆ ಸೇಮ್ ಬ್ಯಾಲೆನ್ಸ್ ಕ್ಲೋಸ್ ಮಾಡೋಣ. ಫಸ್ಟ್ ದ ಟೋಟಲ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನು ಐಡೆಂಟಿಫಿಕೇಷನ್ ಮಾಡಿ ಟೋಟಲ್ ವ್ಯಾಲ್ಯೂನ ಕನ್ಸಿಡ್ರೇಷನ್ ಮಾಡಬೇಕು. ಸೊ ಅದರಲ್ಲಿ ಟೋಟಲ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ ನಮಗೆ ಅಸೆಟ್ ಸೈಡಲ್ಲಿ ಜಾಸ್ತಿ ಆಗ್ತಾ ಬರ್ತದೆ. ಅಸೆಟ್ ಸೈಡಲ್ಲಿ ಎಷ್ಟಾಗುತ್ತೆ ಅಂದರೆ ಮಿನಿಮಮ್ ವ್ಯಾಲ್ಯೂ 1,51,000. ಸೇಮ್ 1,51,000
ಬೋತ್ ಸೈಡ್. ರಿಮೈನಿಂಗ್ ಬ್ಯಾಲೆನ್ಸ್ ಅಮೌಂಟ್ ಏನು ಕಂಡಿಡಿ ಅಂತ ಹೇಳಿದ ನಾವು ರಿಮೈನಿಂಗ್ ಬ್ಯಾಲೆನ್ಸ್ ಓಪನಿಂಗ್ ಅಂದರೆ ಓಪನಿಂಗ್ ಕ್ಯಾಪಿಟಲ್ ಫಂಡ್. ಸೊ ಓಪನಿಂಗ್ ಕ್ಯಾಪಿಟಲ್ ಫಂಡ್, ಓಪನಿಂಗ್ ಕ್ಯಾಪಿಟಲ್ ಫಂಡ್ ಇದನ್ನೇನು ಮಾಡಬೇಕಂದ್ರೆ ಬ್ಯಾಲೆನ್ಸಿಂಗ್ ಫಿಗರ್ನಲ್ಲಿ ತೋರಿಸ್ತಾ ಬರಬೇಕು. ಓಪನಿಂಗ್ ಕ್ಯಾಪಿಟಲ್ ಫಂಡ್ ಬ್ಯಾಲೆನ್ಸಿಂಗ್ ಫಿಗರ್ ತೋರಿಸ್ಬೇಕಾದ್ರೆ 1,51,000 1,51,000ನಲ್ಲಿ ಡಿಡಕ್ಷನ್ಸ್ ಆಫ್ ವ್ಯಾಲ್ಯೂ 5,000 ರಿಮೈನಿಂಗ್ ವ್ಯಾಲ್ಯೂಸ್ನ ಅದರಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾ ಬರಬೇಕು. ಎಷ್ಟು ಅಂದರೆ 1,46,000 ಸೊ 1,46,000 ನಾವೇನಂತ ಹೇಳ್ತೀವಿ ಅಂದರೆ ಓಪನಿಂಗ್ ಕ್ಯಾಪಿಟಲ್ ಫಂಡಾಗಿ ಟ್ರಾನ್ಸ್ಫರ್ ಮಾಡ್ತಾ ಬರ್ತೀವಿ. ಸೊ ದಟ್ ಈಸ್ ದಿ ಓಪನಿಂಗ್ ಬ್ಯಾಲೆನ್ಸ್ ಕಂಡುಹಿಡಿಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಲಯಬಿಲಿಟೀಸು ರುಪೀಸು ಅಸೆಟ್ಸು ರುಪೀಸ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಬರಬೇಕು. ಆವಾಗ ನಮಗೇನಾಗುತ್ತಂದರೆ ವಿಚ್ ಸೈಡ್ ಈಸ್ ಇನ್ಕ್ರೀಸಸ್, ಅಸೆಟ್ ಸೈಡಲ್ಲಿ ಹೆಚ್ಚಿದ್ದಾಗ ನಮಗೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಓಪನಿಂಗ್ ಕ್ಯಾಪಿಟಲ್ ಫಂಡನ್ನು ಕಂಡುಹಿಡಬೇಕಾಗುತ್ತೆ. ಸೊ ಓಪನಿಂಗ್ ಕ್ಯಾಪಿಟಲ್ ಫಂಡಲ್ಲಿ ಎಷ್ಟು ಬ್ಯಾಲೆನ್ಸ್ ರಿಮೈನಿಂಗ್ ಬ್ಯಾಲೆನ್ಸ್ ಅಂದರೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರ್ತದೆ ಅದನ್ನು ರಿಡಕ್ಷನ್ ಮಾಡಿ ರಿಮೈನಿಂಗ್ ಅಮೌಂಟ್ನ ನಾವು ಹಾಕಿದಾಗ ಅದು ಓಪನಿಂಗ್ ಬ್ಯಾಲೆನ್ಸ್ ಆಗಿ ಕನ್ವರ್ಟ್ ಆಗ್ತಾ ಬರ್ತದೆ. ಸೊ ದಟ್ ಈಸ್ ಫಾರ್ ದಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಲೆಡ್ಜರ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ ಓಪನಿಂಗ್ ಆಫ್ 1/4/2013 ನಾವೇನು ಮಾಡಿದ್ವಿ, ಒಂದು ಬ್ಯಾಲೆನ್ಸ್ ಶೀಟ್ನ ಪ್ರಿಪರೇಷನ್ ಮಾಡಿರ್ತಕ್ಕಂಥದ್ದಾಗುತ್ತೆ. ಈ ರೀತಿ ಕೂಡ ಕೆಲವೊಂದು ಪ್ರಶ್ನೆಗಳನ್ನು 6 ಮಾರ್ಕ್ಸಿಗೆ ಕೇಳ್ತಕ್ಕಂಥದ್ದಾಗುತ್ತೆ.